ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಸುಚಿ ಕಿಚಿ. ಈ ವಿಡಿಯೋನ ಸ್ಪಾನ್ಸರ್ ಮಾಡ್ತಾ ಇರೋರು ಅಮೃತ್ ನೋನಿ ಗ್ಯಾಸ್ಟ್ರಿನ್. ಕಾರಣಗಳು ಹಲವಿರಲಿ, ನಿವಾರಣೆಗೆ ಇರುವುದು ಒಂದೇ, ಅಮೃತ್ ನೋನಿ ಗ್ಯಾಸ್ಟ್ರಿನ್. ಸನ್ ಪ್ಯೂರ್ ಸನ್ಫ್ಲವರ್ ಆಯಿಲ್, ಸನ್ ಪ್ಯೂರ್ ಫಿಸಿಕಲಿ ರಿಫೈನ್ಡ್ ಸನ್ಫ್ಲವರ್ ಎಣ್ಣೆ. ಮಿಲೆಕ್ಸ್ ನೇಚರ್ ಟು ಮ್ಯಾನ್ಕೈಂಡ್. ರೆಜು ಏಜ್, ರಿಜು ಏಜ್ ವರ್ಲ್ಡ್ ಆಂಟಿ ಏಜಿಂಗ್ ಸೆಂಟರ್. ರೈಸ್ ಐಟಮ್ ಹಲವಾರು ಬಗೆಗಳನ್ನ ಮಾಡ್ಕೋಬೋದು. ಅದರಲ್ಲೂ ಮಸಾಲಾ ರೈಸ್ ವೆರೈಟಿ ಮಾಡ್ಕೋಬೋದು. ಹಾಕಂಥ ಪದಾರ್ಥಗಳಿಂದ ಟೇಸ್ಟ್ ವಿಭಿನ್ನವಾಗಿರುತ್ತೆ. ಇವತ್ತಿನ ವಿಡಿಯೋದಲ್ಲಿ ನಾನು ತೋರಿಸ್ತಾ ಇರೋದು ಕ್ಯಾಪ್ಸಿಕಮ್ ಮಸಾಲಾ ರೈಸ್. ಕ್ಯಾಪ್ಸಿಕಮ್ ಮಸಾಲಾ ರೈಸ್ ಹೋಟೆಲ್ಗಳಲ್ಲಿ, ಮದುವೆ ಮನೆಗಳಲ್ಲಿ ಕೇಟ್ರಿಂಗ್ ಅವರು ವೆರೈಟಿಯಾಗಿ ಮಾಡ್ತಾರೆ. ಅದೇ ರೀತಿ ಇವತ್ತು ನಾವು ಒಂದು ಫ್ರೆಶ್ ಆಗಿ ಮಸಾಲಾನ ಪ್ರಿಪೇರ್ ಮಾಡಿಕೊಂಡು ಕ್ಯಾಪ್ಸಿಕಮ್ ಮಸಾಲಾ ರೈಸ್ ಹೇಗೆ ಮಾಡೋದು ಅಂತ ನೋಡೋಣ. ಕ್ಯಾಪ್ಸಿಕಮ್ ಮಸಾಲಾ ರೈಸ್ಗೆ ಬೇಕಾಗಿರೋಂಥ ಪದಾರ್ಥಗಳು: ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ, ಜೀರಿಗೆ, ಚಕ್ಕೆ, ಲವಂಗ, ಅನಾನಸ್ ಹೂವು, ಒಣ ಕೊಬ್ಬರಿ, ಧನಿಯಾ ಕಾಳು, ಕಡಲೆಕಾಯಿ, ಕ್ಯಾಪ್ಸಿಕಮ್, ಈರುಳ್ಳಿ, ಒಣಮೆಣಸಿನಕಾಯಿ, ಕೊತ್ತಂಬರಿ ಸೊಪ್ಪು, ಅರಿಶಿಣದ ಪುಡಿ, ಅನ್ನ, ಉಪ್ಪು, ಎಣ್ಣೆ. ಮೊದಲನೇದಾಗಿ ಕ್ಯಾಪ್ಸಿಕಮ್ ಮಸಾಲಾ ರೈಸ್ ಮಸಾಲೆ ಪದಾರ್ಥಗಳು ಫ್ರೆಶ್ ಆಗಿ ಹುರ್ಕೊಂಡು ಪೌಡ್ರ್ ಮಾಡ್ಕೋಬೇಕಾಗುತ್ತೆ. ಹುರ್ಕೊಳ್ಳೋದಕ್ಕೆ ಒಂದು ಕಡಾಯಿ ಇಟ್ಟಿದ್ದೀನಿ. ನಾನು ಬಳಸ್ತಾ ಇದ್ದೀನಿ ಸನ್ ಪ್ಯೂರ್ ಸನ್ಫ್ಲವರ್ ಆಯಿಲ್. ಹುರ್ಕೊಳ್ಳೋದಕ್ಕೆ 1 ಚಮಚದಷ್ಟು ಎಣ್ಣೆ, ಜಾಸ್ತಿ ಬೇಡ, 1 ಚಮಚದಷ್ಟು ಸಾಕಾಗುತ್ತೆ. ಕರ್ನಾಟಕದ ನಂಬರ್ 1 ಅಡುಗೆ ಎಣ್ಣೆ ಸನ್ ಪ್ಯೂರ್ ಸನ್ಫ್ಲವರ್ ಆಯಿಲ್. ಇದು ಕೆಮಿಕಲ್ ಫ್ರೀ ಟೆಕ್ನಾಲಜಿಯಿಂದ ತಯಾರಾದ ಭಾರತದ ಏಕೈಕ ಫಿಸಿಕಲಿ ರಿಫೈನ್ಡ್ ಸೂರ್ಯಕಾಂತಿ ಎಣ್ಣೆ. ಇದರಲ್ಲಿ ವಿಟಮಿನ್ ಎ, ಡಿ ಹಾಗೂ ಇ ಹೇರಳವಾಗಿದೆ. ಇಮ್ಯುನಿಟಿನ ಬೂಸ್ಟ್ ಮಾಡುತ್ತೆ ಹಾಗೂ ಎಣ್ಣೆ ಬಹಳ ಲೈಟ್ ಆಗಿದೆ. ಮೊದಲನೇದಾಗಿ ಕಡಲೆಬೇಳೆ 2 ಟೀ ಸ್ಪೂನ್, ಇದು ಟೀ ಸ್ಪೂನ್ ಲೆಕ್ಕ, ಸಣ್ಣ ಟೀ ಸ್ಪೂನ್ 2 ಟೀ ಸ್ಪೂನ್ ಅಷ್ಟು ಕಡಲೆಬೇಳೆ. ಉದ್ದಿನಬೇಳೆ 1 ಟೀ ಸ್ಪೂನ್, ಜೀರಿಗೆ ಅರ್ಧ ಟೀ ಸ್ಪೂನ್. ಸ್ವಲ್ಪ ಕಡಲೆಬೇಳೆ, ಉದ್ದಿನಬೇಳೆ ಹಾಗೂ ಜೀರಿಗೆ ಸ್ವಲ್ಪ ಕೆಂಪಗಾಗಲಿ. ಕೆಂಪಗಾದ್ಮೇಲೆ ಚಕ್ಕೆ ಸಣ್ಣ ಸಣ್ಣ ತುಂಡು ಚಿಕ್ಕದಾಗಿ ಮುರಿದಿರೋಂಥದ್ದು ಒಂದು 4 ಚೂರು, ಲವಂಗ ಒಂದು 4, ಧನಿಯಾ 2 ಸ್ಪೂನ್ ಅಥವಾ 1 ಟೇಬಲ್ ಸ್ಪೂನ್ ದೊಡ್ಡ ಚಮಚದಷ್ಟು ಧನಿಯಾ, 1 ಟೇಬಲ್ ಸ್ಪೂನ್ ಅಷ್ಟು ಧನಿಯಾ ಕಾಳು. ಧನಿಯಾ ಬಾಡಿಸ್ಕೊಂಡ್ಮೇಲೆ ಒಣಮೆಣಸಿನ್ಕಾಯಿ ಒಂದು 8 ಮೆಣಸಿನ್ಕಾಯಿ, 8 ರಿಂದ 9 ಮೆಣಸಿನ್ಕಾಯಿ ಅಷ್ಟು ಖಾರಕ್ಕೆ. ಹುರ್ಕೊಂಡಾಗಿದೆ. ಈಗ ಇದನ್ನು ಒಂದು ತಣ್ಣಗಾಗೋದಕ್ಕೆ ಒಂದು ತಟ್ಟೆಗೆ ಹಾಕ್ಕೊಳ್ಳೋಣ. ಕಡಲೆಕಾಯಿ ಒಂದು 2 ಸ್ಪೂನಷ್ಟು ಹಾಗೆ ಡ್ರೈ ರೋಸ್ಟ್ ಮಾಡಿಕೊಂಡು ಪೌಡ್ರ್ ಮಾಡ್ಕೊಳ್ಳೋಣ. 2 ಟೇಬಲ್ ಸ್ಪೂನಷ್ಟು ಹಾಕಿದ್ದೀನಿ. ಕಡಲೆಕಾಯಿ ಬೀಜನ ಡ್ರೈ ರೋಸ್ಟ್ ಮಾಡ್ಕೋಬೇಕು. ಇದು ಮಸಾಲಾ ರೈಸಲ್ಲಿ ಕಡಲೆಕಾಯಿ ಬೀಜ ಪೌಡ್ರ್ ಮಾಡಿ ಹಾಕಿದಾಗ ಅದು ತುಂಬ ಫ್ಲೇವರ್ಫುಲ್ ಆಗಿರುತ್ತೆ, ಟೇಸ್ಟು ಎನ್ಹ್ಯಾನ್ಸ್ ಆಗುತ್ತೆ, ರುಚಿ ಹೆಚ್ಚುತ್ತೆ. ಈ ಮಸಾಲಾ ರೈಸೆಲ್ಲ ಹೇಗಂದರೆ ಒಂದೇ ಥರ ಬಾತು, ಪಲಾವ್, ಬಿರಿಯಾನಿ ಎಲ್ಲ ತಿಂದು ಬೇಜಾರಾಗಿರುತ್ತೆ. ಇದು ಫ್ರೆಶ್ ಆಗಿ ಪೌಡ್ರ್ ಮಾಡಿ ನಾವು ಮಸಾಲಾ ರೈಸ್ನ ಪ್ರಿಪೇರ್ ಮಾಡಿದಾಗ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಯಾವುದೊಂದು ಫ್ರೆಶ್ ಪೌಡರ್ ಯಾವುದೇ ಅಡುಗೆಗೆ ಬಿಸಿ ಬಿಸಿಯಾಗಿ ನೀವು ಫ್ರೆಶ್ ಆಗಿ ಪೌಡ್ರ್ ಮಾಡ್ಕೊಂಡು ಹಾಕಿದಾಗ ಆ ಟೇಸ್ಟೇ ಡಿಫ್ರೆಂಟ್ ಆಗಿರುತ್ತೆ. ನೋಡಿ, ಇಷ್ಟು ಡ್ರೈ ರೋಸ್ಟ್ ಮಾಡ್ಕೊಂಡಿದ್ದೀನಿ. ಈಗ ನಾನು ಗ್ಯಾಸ್ನ ಆಫ್ ಮಾಡಿ ಒಣ ಕೊಬ್ಬರಿ ಇದ್ರ ಜೊತೆಗೆ ಒಂದು 1/4 ಕಪ್ಪಷ್ಟು ಒಣ ಕೊಬ್ಬರಿನ ಸೇರಿಸ್ತಾ ಇದ್ದೀನಿ. ಆ ಬಿಸಿನೇ ಸಾಕು, ಜಾಸ್ತಿ ಬೇಗ ಕಪ್ಪಗಾಗುತ್ತೆ ಕೊಬ್ಬರಿ. ಕಡಲೆಕಾಯಿ ಡ್ರೈ ಹುರ್ಕೊಂಡ್ಮೇಲೆ ಇದನ್ನು ಹಾಕಿ ಬಾಡಿಸ್ಕೊಳ್ಳಿ ಕೊಬ್ಬರಿನ. ಈಗ ಇದೆರಡು ತಣ್ಣಗಾದ್ಮೇಲೆ ಡ್ರೈ ಪೌಡ್ರ್ ಮಾಡ್ಕೋಬೇಕು. ತುಂಬಾ ರುಚಿಯಾಗಿದೆ. ರುಚಿ ಮಾತ್ರ ಅಲ್ಲ ತಾತ, ಆರೋಗ್ಯವಾಗೂ ಇದೆ. ಅದು ಹೇಗೆ? ನಾನು ಸನ್ ಪ್ಯೂರ್ ಫಿಸಿಕಲಿ ರಿಫೈನ್ಡ್ ಸನ್ಫ್ಲವರ್ ಎಣ್ಣೆಲೆ ಮಾಡುತ್ತೆ. ಇದರಲ್ಲಿ ಯಾವುದೇ ಕೆಮಿಕಲ್ಸ್ ಇಲ್ಲ. ಇದು ಲೈಟ್ ಆಗಿರುತ್ತೆ ಮತ್ತೆ ಇಡೀ ದಿನ ನಾವು ಚುರುಕಾಗಿರೋ ಹಾಗೆ ಮಾಡುತ್ತೆ. ಇಮ್ಯುನಿಟಿ ತರೋ ವಿಟಮಿನ್ಸ್ ಎ, ಡಿ, ಇ ಇದ್ರಲ್ಲಿ ಸಾಕಷ್ಟಿದೆ. ಇದರಲ್ಲಿರೋ ಮೂಫಾ ಹಾರ್ಟ್ಗೆ ತುಂಬಾನೇ ಒಳ್ಳೇದು. ಸನ್ ಪ್ಯೂರ್ ಸುಲಭವಾಗಿ ಜೀರ್ಣ ಆಗಕ್ಕೆ ಸಹಾಯ ಮಾಡುತ್ತೆ. ಸನ್ ಪ್ಯೂರ್ ಫಿಸಿಕಲಿ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಫ್ಯಾಂಟಾಸ್ಟಿಕ್ 5 ನೊಂದಿಗೆ. ತಣ್ಣಗಾಗಿದೆ. ಇದನ್ನು ಈಗ ಡ್ರೈ ಪೌಡರ್ ಮಾಡ್ಕೊಳ್ಳೋಣ.
ಈಗ ಕಡಲೆಕಾಯಿ ಮತ್ತು ಒಣ ಕೊಬ್ಬರಿನ ಪುಡಿ ಮಾಡ್ಕೊಳ್ಳೋಣ, ಹುರ್ಕೊಂಡಿರೋಂಥದ್ದು. ಕಡಲೆಕಾಯಿ ಬೀಜ ಕಂಪ್ಲೀಟಾಗಿ ಪೇಸ್ಟ್ ಥರ ಅಲ್ಲ, ಸ್ವಲ್ಪ ಆನ್ ಆಫ್ ಮಾಡಿಕೊಂಡು ಸ್ವಲ್ಪ ತರಿಯಾಗಿದ್ದರೆ ಚೆನ್ನಾಗಿರುತ್ತೆ. ನಾನು ಬಳಸ್ತಾ ಇದ್ದೀನಿ ಪ್ಯೂರ್ ಸನ್ಫ್ಲವರ್ ಆಯಿಲ್. ಎಣ್ಣೆ ಕಾದಿದೆ, ಪೌಡ್ರ್ ಮಾಡಿ ಇಟ್ಕೊಂಡಿದ್ವಿ. ಒಗ್ಗರಣೆಗೆ ಒಂದು ಒಳ್ಳೆ ಘಮ ಕೊಡೋದಕ್ಕೆ ಸ್ಟಾರ್ ಅನೀಸ್ ಅಥವಾ ಸ್ಟಾರ್ ಹೂವು ಒಂದು, ಈರುಳ್ಳಿ ಒಂದು ದೊಡ್ಡ ಈರುಳ್ಳಿ, ಇಲ್ಲಿ ನಾನು ರೆಗ್ಯುಲರ್ ಸೋನಾ ಮಸೂರಿ ರೈಸ್ನ ತಗೊಂಡಿದ್ದೀನಿ. ಇಲ್ಲಾಂದ್ರೂ ನೀವು ಬಾಸ್ಮತಿ ರೈಸ್, ಯಾರ ಸ್ಪೆಷಲ್ ಗೆಸ್ಟ್ ಬರ್ತಾರೆ, ಸ್ಪೆಷಲ್ ದಿನ ಏನಾರ ಯಾರಿಗಾರ ಸ್ಪೆಷಲ್ ಆಗಿ ಮಾಡಬೇಕು ಅಂದಾಗ ಆರ್ಡಿನರಿ ಸೋನಾ ಮಸೂರಿ ರೈಸ್ಗಿನ ಬಾಸ್ಮತಿ ರೈಸಲ್ಲಿ ಮಾಡಿದಾಗ ತುಂಬ ಫ್ಲೇವರ್ಫುಲ್ ಆಗಿರುತ್ತೆ. ಈರುಳ್ಳಿ ಸ್ವಲ್ಪ ಪಿಂಕ್ ಕಲರ್ಗೆ ತಿರುಗಿದ್ರೆ ಸಾಕು, ಇಲ್ಲಿ ಬ್ರೌನ್ ಆಗಬೇಕಾಗಿಲ್ಲ. ಸ್ವಲ್ಪ ಅರಿಶಿಣದ ಪುಡಿ. ಕ್ಯಾಪ್ಸಿಕಮ್ ಜಾಸ್ತಿ ಬೇಯಬಾರ್ದು, ತುಂಬ ಸಾಫ್ಟಾಗಿ ಬೇಯಿಸ್ಕೊಂಡಾಗ ಅದು ಟೇಸ್ಟು ಚೆನ್ನಾಗಿರೋದಿಲ್ಲ. ರೈಸಲ್ಲಿ ತಿನ್ನೋವಾಗ ಕ್ರಂಚಿಯಾಗಿ ಗರಿಗರಿಯಾಗಿದ್ದಾಗ ಚೆನ್ನಾಗಿರುತ್ತೆ. ಕ್ಯಾಪ್ಸಿಕಮ್ ಸ್ವಲ್ಪ ಈ ರೀತಿಯಾಗಿ ಕಟ್ ಮಾಡ್ಕೊಂಡಿರೋಂಥದ್ದು, ತುಂಬ ಫೈನಾಗಿ ಬೇಡ, ಕ್ಯೂಬ್ಸ್ ಥರ ಕಟ್ ಮಾಡ್ಕೊಂಡಾಗ ಚೆನ್ನಾಗಿರುತ್ತೆ ಹಾಗೂ ಬೇಗ ಬೇಯುತ್ತೆ. ತುಂಬ ಫೈನಾಗಿ ಚಾಪ್ ಮಾಡೋದು ಬೇಡ. ಇಲ್ಲಿ 2 ಕ್ಯಾಪ್ಸಿಕಮ್ ಇದೆ. ಕ್ಯಾಪ್ಸಿಕಮ್ ಗರಿಯಾಗಿ ಕ್ರಂಚಿಯಾಗಿರಬೇಕು ಅಂದರೆ ಹಾಗೆ ಬೇಯಿಸ್ಕೊಳ್ಳಿ, ಬೇಗ ಬೇಯುತ್ತೆ. ಜಸ್ಟ್ ಎಣ್ಣೆಯಲ್ಲಿ ಮಾಡಿಸ್ಕೊಂಡ್ರೆ ಸಾಕು. ಆ ಕ್ಯಾಪ್ಸಿಕಮ್ದು ಫ್ಲೇವರ್ಸ್ ಏನಿದೆ ಅದು ಎಣ್ಣೆಯಲ್ಲಿ ಬರಬೇಕು ಹಾಗೂ ಅದು ಕ್ರಂಚಿಯಾಗಿ ಉಳ್ಕೋಬೇಕು ತರಕಾರಿ. ಈ ಪಾಯಿಂಟಲ್ಲಿ ಈಗ ನಾನು ಉಪ್ಪನ್ನ ಸೇರಿಸ್ತಾ ಇದ್ದೀನಿ. ಮತ್ತು ಅನ್ನಕ್ಕೆ ಸ್ವಲ್ಪ ಸೇರಿಸ್ಕೊಳ್ಳೋಣ. ಈ ಗೊಜ್ಜಿಗೆ ಏನು ಬೇಕೋ ಅಷ್ಟು ಸೇರಿಸ್ಕೊಳ್ಳೋಣ. ಕ್ಯಾಪ್ಸಿಕಮ್ ಇದಾಗಷ್ಟರಲ್ಲೇ ನೋಡಿ ಆಲ್ರೆಡಿ ಈರುಳ್ಳಿ ಬ್ರೌನ್ ಆಗಿದೆ. ಕ್ಯಾಪ್ಸಿಕಮ್ ಈಗ ಬೆಂದಿದೆ. ಈಗ ಫ್ರೆಶ್ ಆಗಿ ಮಸಾಲ ರೈಸ್ಗೆ ಮಾಡ್ಕೊಂಡಿರೋಂಥ ಪುಡಿನ ಸೇರಿಸ್ತಾ ಇದ್ದೀನಿ. ನೋಡಿಕೊಂಡು ಪುಡಿನ ಸೇರಿಸ್ಕೊಳ್ಳಿ. ಇಲ್ಲಿ ನಾನು 2 ಟೇಬಲ್ ಸ್ಪೂನಷ್ಟು ಸೇರಿಸಿದ್ದೀನಿ. ಪುಡಿ ಸೇರಿಸೋವಾಗ ಮೀಡಿಯಮ್ ಫ್ಲೇಮ್ ಮಾಡ್ಕೊಳ್ಳಿ. ಎಲ್ಲ ಹುರಿದಿರೋದ್ರಿಂದ ಪುಡಿ ಹಾಕಿದ್ಮೇಲೆ ಜಾಸ್ತಿ ಫ್ರೈ ಮಾಡ್ಕೋಬೇಕಾಗಿಲ್ಲ, ಜಸ್ಟ್ 1 ನಿಮಿಷ ಸಾಕು. ಈಗ ಆಗಿದೆ, ಈಗ ಆಫ್ ಮಾಡ್ತಾ ಇದ್ದೀನಿ. ನೋಡಿ, ಇದೇ ಮೇನ್ ಇದು ಗೊಜ್ಜಿದು ಕ್ಯಾಪ್ಸಿಕಮ್ ಮಸಾಲ ರೈಸ್ಗೆ ರೆಡಿಯಾಗಿದೆ. ಈಗ ಅನ್ನ ರೆಡಿ ಇದೆ. ಮಿಕ್ಸ್ ಮಾಡಿದರೆ ಕ್ಯಾಪ್ಸಿಕಮ್ ಮಸಾಲ ರೈಸ್ ತಯಾರಾಗುತ್ತೆ. ಸೋನಾ ಮಸೂರಿ ರೈಸ್ ಅನ್ನ ಮಾಡಿ ಇಟ್ಕೊಂಡಿರೋಂಥದ್ದು ತಣ್ಣಗಿರೋ ಅನ್ನ ಇದು. ಈಗ ಅನ್ನನ ಸೇರಿಸ್ತಾ ಇದ್ದೀನಿ. 1 ಬೌಲಷ್ಟು ರೈಸ್. ಸ್ವಲ್ಪ ರುಚಿ ನೋಡಿಕೊಂಡು ಗೊಜ್ಜು ಉಪ್ಪು ಬೇಕಿದ್ದರೆ ಅನ್ನಕ್ಕೆ ಸ್ವಲ್ಪ ಸೇರಿಸ್ಕೊಳ್ಳಿ. ಕಡಲೆಕಾಯಿ ಬೀಜ ಹಾಗೂ ಒಣ ಕೊಬ್ಬರಿ ಪೌಡ್ರ್ ಮಾಡಿ ಇಟ್ಕೊಂಡಿರೋಂಥದ್ದನ್ನು ಈ ಪಾಯಿಂಟಲ್ಲಿ ಈಗ ಸೇರಿಸ್ತಾ ಇದ್ದೀನಿ. ಒಳ್ಳೆ ಘಮ ಕೊಡುತ್ತೆ. ಕಡಲೆಕಾಯಿ ಬೀಜ ಫೈನಲಾಗಿ ಹಾಕಿದಾಗ ಚೆನ್ನಾಗಿರುತ್ತೆ. ಆಲ್ರೆಡಿ ನಾನು ಅದನ್ನು ಹುರಿದಿದ್ದೀನಿ. ಸೊ ನಾವು ಆ ಗೊಜ್ಜಿಗೆ ಹಾಕೋದಕ್ಕಿಂತ ಮೇಲ್ಗಡೆನೆ ಇಲ್ಲಿ ಸ್ವಲ್ಪ ನಾನು ತರಿಯಾಗಿ ಪೌಡ್ರ್ ಮಾಡಿ ಹಾಕಿದ್ದೀನಿ. ಚೆನ್ನಾಗಿರುತ್ತೆ. ತುಂಬ ಅನ್ನ ಟೇಸ್ಟಲ್ಲಿ ಬೇರೆ ಥರನೇ ಇರುತ್ತೆ. ಗೊಜ್ಜಿಗೆ ಹಾಕಿ ಮಿಕ್ಸ್ ಮಾಡೋದು ಬೇರೆ. ಫೈನಲಾಗಿ ನೀವು ಕಡಲೆಕಾಯಿ ಬೀಜ ಹಾಗೂ ಒಣ ಕೊಬ್ಬರಿನ ಸೇರಿಸಿದಾಗ ಆ ನಟಿ ಟೇಸ್ಟ್ ಅದು ಬೇರೆ ಥರನೇ ಬರುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಘಮ ಘಮ ಅಂತಿರೋ ಕ್ಯಾಪ್ಸಿಕಮ್ ಮಸಾಲ ರೈಸ್ ತಯಾರಾಗಿದೆ. ಟೇಸ್ಟ್ ಮಾಡಬೇಕು, ಬನ್ರಿ. ಓಹೋ ಹೆಂಗೆ ಏನ್ರಿ ಇದು ಈ ಕಾಸ್ಟ್ಯೂಮಲ್ಲಿ ಬಂದ್ಬಿಟ್ಟಿದ್ದೀರಾ? ಸೀದಾ ಗೃಹ ಮಂತ್ರಿ ಮುಗಿಸಿ ಸೀದಾ ನಿಮ್ಮ ಮನೆಗೆ ಬಂದ್ಬಿಟ್ಟಿದ್ದೀನಿ. ರುಚಿ ನೋಡಕ್ ಅಲ್ಲಿಂದ ಸೀದಾ ಗೃಹ ಮಂತ್ರಿ ಶೂಟಿಂಗ್ ಇಂದ ಇಲ್ಲಿ ಬಂದ್ಬಿಟ್ಟಿದ್ದೀರಾ? ಇವಾಗ ಗೃಹ ಮಂತ್ರಿ ಹೋಗಿ ಒಂದು ಮನೆಗೆ ಹೋಗಿ ರಾಣಿ ಸೀಟಲ್ಲಿ ಒಬ್ಬರನ್ನ ಕೂಡಿಸಿ ಸೀದಾ ನಮ್ಮನೆ ರಾಣಿ ನೋಡಕ್ ಇಲ್ಲಿ ಬಂದ್ಬಿಟ್ಟು. ಥ್ಯಾಂಕ್ ಯು ಸೋ ಮಚ್. ಏನ್ರಿ ಇದು ಕಾನ್ಸೆಪ್ಟ್? ಗೃಹ ಮಂತ್ರಿ ಅಂದ್ರೆ ಏನು? ನೀನೇ ಗೃಹ ಮಂತ್ರಿ ಕಣೆ, ಅದ್ರ ಕಾನ್ಸೆಪ್ಟೇ ಇಲ್ಲ. ನೀನೇ ನಮ್ಮ ಮನೆ ಗೃಹ ಮಂತ್ರಿ. ಕರ್ನಾಟಕದ ಮನೆ ಮಗಳಿಗೆ ಮನದಾಳದ ಥ್ಯಾಂಕ್ ಯು ಹೇಳಕ್ಕೆ ಕರ್ನಾಟಕದ ಎಲ್ಲ ಮನೆಗಳು ಹೋಗ್ತಾ ಇದ್ದೀನಿ. ಅಲ್ಲಿರ್ತಕ್ಕಂತಹ ಹೆಣ್ಮಗಳನ್ನ ರಾಣಿ ಸೀಟರ್ ಕೂಡಿಸಿ ಮೇರ್ಸೋಂಥ ಕಾರ್ಯಕ್ರಮನೇ ಗೃಹ ಮಂತ್ರಿ ಕಾರ್ಯಕ್ರಮ. ಸ್ಟಾರ್ ಸುವರ್ಣದಲ್ಲಿ ಮಧ್ಯಾಹ್ನ 1 ಗಂಟೆಗೆ ಬರ್ತಾ ಇದೆ ಸೋಮವಾರದಿಂದ.
ನೀವು ನೋಡಿ, ನಿಮ್ಮ ಮನೆಗೂ ನಾನು ಬರ್ತೀನಿ. ರೀ ಬಹಳ ಖುಷಿ ಆಗ್ತಾ ಇದೆ ರಿಯಲಿ. Yes. ನಾನು ಎಕ್ಸೈಟೆಡ್ ಈ ಶೋ ನೋಡೋದಕ್ಕೆ. Okay. ಒಂದು ಹೆಣ್ಮಕ್ಳನ್ನ ಆಚರಿಸ್ತಾ ಇದ್ದೀರಾ, Yes. ಪ್ರತಿದಿನ ಕೆಲಸ ಇನ್ನೊಂದು ವಿಷಯ ಗೊತ್ತಾ, ಅವ್ರಿಗೆಲ್ಲ ಒಂದು ಮೈಸೂರು ಸಿಲ್ಕ್ ಸೀರೆ ಕೊಡ್ತಾ ಇದೀವಿ. ನನಗಿಲ್ವಾ? ಎಸ್, ನನ್ನ ರಾಣಿ ಸೀಟಲ್ಲಿ ಕೂರ್ಸಲ್ವಾ ನೀವು? ಇನ್ನು ರಾಣಿ ಸೀಟಲ್ಲಿ ಕೂಡ್ಸೋದೇನೆ, ಒಂದು ಮೈಸೂರು ಸಿಲ್ಕ್ ಸೀರೆ ಉಡ್ಸ್ತಾ ಇರೋದೇನೆ. ಥ್ಯಾಂಕ್ ಯು ಸೋ ಮಚ್. ಓಕೆ, ಏನ್ ಮಾಡಿದ್ಯಮ್ಮ ಇವತ್ತು? ಇವತ್ತು ಕ್ಯಾಪ್ಸಿಕಮ್ ಮಸಾಲಾ ರೈಸ್ ಮಾಡಿದೀನಿ. Okay. ನೀವು ಒಳ್ಳೆ ಮದುವೆ ಮನೆ ಕಾಸ್ಟ್ಯೂಮ್ ಅಲ್ಲೇ ಬಂದಿದ್ದೀರಾ. ಇಲ್ಲಿ ಮದುವೆ ಮನೆ ನಾನು ಮಾಡಿದ್ದು. ಹಾಗೆ ಮದುವೆ ಮನೇಲಿ ಸಿಗೋ ತರಾನೇ ಘಮ ಬರ್ತಾ ಇದೆ ರಿಯಲಿ. Okay. ಕ್ಯಾಪ್ಸಿಕಮ್ ಮಸಾಲಾ ರೈಸ್ ಟೇಸ್ಟ್ ಮಾಡಿ ಹೇಗಿದೆ ಅಂತ ಹೇಳಿ ಮದುವೆ ಮನೇಲಿ ತಿನ್ನೋ ತರ ಇದೆ ಕೊಡಿ ಅಂತ ಕೊಡಿ ಕೊಡಿ ಹೇಳ್ಬಿಟ್ಟು. ಕೊಡಿ. ಆಕ್ಚುಲಾಗಿ ಏನಂದ್ರೆ ಬದನೆಕಾಯಲ್ಲಿ ಮಾಡ್ತಾ ಇದ್ರು, ಚಿತ್ರಾನ್ನ ಮಾಡ್ತಾ ಇದ್ರು, ಪುಳಿಯೋಗರೆ ಮಾಡ್ತಾ ಇದ್ರು, ಹಂಗೇನೆ ಬೆಂಡೆಕಾಯಿ ಹಾಕಿ ಮಾಡಕ್ ಶುರು ಮಾಡ್ಬಿಟ್ರು. ಈಗ ದಪ್ಪ ಮೆಣಸಿನ್ಕಾಯಿ ಹಾಕಿ ಶುರು ರೀ, ಮಾಡಿದ್ದಾರೆ. ಏನೇ ಹಾಕಿರ್ಬೋದು, ಬೇರೆ ಬೇರೆ ತರಕಾರಿಗಳು ಇರ್ಬೋದು, ರುಚಿನೂ ವಿಭಿನ್ನವಾಗಿರುತ್ತೆ. ರುಚಿ ಕಿಚಿಲಿ. ಎಸ್, ಏನಕ್ಕೆ ಅಂತ ಹೇಳಿದ್ರೆ ಇವೆಲ್ಲ ಭಾಳ ರುಚಿ ಕೊಡುವಂಥದ್ದು. ಇದೆಲ್ಲ ಕೆಲವು ಸರಿ ಮದುವೆ ಮನೆಗಳಲ್ಲಿ, ರಿಸೆಪ್ಷನ್ಗಳಲ್ಲಿ ಇವೆಲ್ಲ ನೋಡಿ ತಿಂದಿರ್ತೀರಾ. ಅದೇನು ದೊಡ್ಡ ವಿಚಾರ ಇಲ್ಲ, ನೀವು ಮನೇಲೇ ಮಾಡ್ಕೋಬೋದು. ನಿಮ್ಮಲ್ಲೇ ಮಾಡ್ಕೋಬೇಕು ಅಂದರೆ ಶುಚಿ ಕಿಚಿ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡಬೇಕು. ನಾನು ಕಳಿಸುವಂಥ ಎಲ್ಲ ವಿಡಿಯೋಗಳನ್ನ ನೋಡಬೇಕು, ನೋಡಿಕೊಂಡು ಅಡುಗೆ ಮಾಡಿಕೊಂಡು ತಿನ್ನಬೇಕು. ತಿನ್ನೋಣ ಹೆಂಗಿದೆ ಅಂತ. ಯೂಶಲಿ ಕೇಟ್ರಿಂಗಲ್ಲೂ ನಾವು ನಮ್ಮ ಕೇಟ್ರಿಂಗಲ್ಲೂ ಈ ಥರ ಮಾಡ್ತಾ ಇದ್ವಿ. ಕ್ಯಾಪ್ಸಿಕಮ್ ಈಸಿಯಾಗಿ ಮಾಡ್ತೀವಿ, ರುಚಿ ಒಳ್ಳೆ ಘಮ ಇದೆ. ವಾಂಗಿ ಹೋಗಿ ಪೌಡ್ರಿನ ಇದು? ಇಲ್ಲ, ಇದು ಬೇರೆ ಮಸಾಲೆ ಹಾಕಿದ್ದೀನಿ ನಾನು ಸ್ವಲ್ಪ. ಬಾಯಿ ತುಂಬ ತಿನ್ಬೋದು, ಹೊಟ್ಟೆ ತುಂಬ ತಿನ್ಬೋದು, ರುಚಿಯಾಗಿ ತಿನ್ಬೋದು. ಸಿಕ್ಕಾಪಟ್ಟೆ ಮಜವಾಗಿ ಬಂದಿದೆ. ಆ ಥರನೇ ಇರುತ್ತೆ ಘಮ. ಚೆನ್ನಾಗಿದೆ, ಚೆನ್ನಾಗಿದೆ, ಫಸ್ಟ್ ಕ್ಲಾಸ್ ಆಗಿದೆ. ಇದನ್ನೇನ ಮಾಡ್ಕೊಂಬಿಟ್ರೆ ಕಳೆದೋಗ್ಬಿಡ್ತೀರ ನೀವು. ಸಿಕ್ಕಾಪಟ್ಟೆ ಸಕ್ಕತ್ತಾಗಿ ಮಾಡಿದ್ದಾರೆ ಇವ್ರು. ಇಲ್ಲೇ ಪುಡಿನ ಹುರಿದು ಮಾಡಿರೋದು, ತಿನ್ಬೇಕಾದ್ರೆ ಗೊತ್ತಾಗುತ್ತೆ ನಿಮಗೆ. ಫ್ರೆಶ್ ಪೌಡರ್ ಘಮ. ಈ ಲೊಡ್ಡು ಪುಡಿ ಹಾಕ್ಬಿಟ್ರೆ ನಮ್ಮ ಮಾವನು ತಿನ್ನಲ್ಲ, ಅವ್ರಿಗೂ ಆಗಲ್ಲ. ಈ ಲೊಡ್ಡು ಪುಡಿ ಇದ್ರೆ ಅದ್ರಲ್ಲಿ ಘಮನೇ ಇರಲ್ಲ ನೋಡಿ. ಇಲ್ಲಿ ಬಾಯಲ್ಲಿ ಇಟ್ಕೊಂಡ್ರೆ ಬಾಯೆಲ್ಲ ಆಹಾ ಘಮ 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 ಅಂತ ಇದೆ. ಈ ಥರ ಫ್ರೆಶ್ ಆಗಿ ಪುಡಿನ ಹುರಿದು ನೀವು ಈ ಥರ ತರಕಾರಿಗಳನ್ನ ಹಾಕ್ಕೊಂಡು, ಕ್ಯಾಪ್ಸಿಕಮ್ನ ಹಾಕ್ಕೊಂಡು ಮಾಡಿಕೊಂಡ್ರೆ ಮಜವಾಗಿರುತ್ತೆ. ಗ್ಯಾಸ್ಟ್ರಿಕ್ ಸಮಸ್ಯೆಗೆ ಕಾರಣ ಏನೇ ಇರಲಿ, ನಿವಾರಣೆಗೆ ಇರೋದು ಒಂದೇ, ಅಮೃತ್ ನೋನಿ ಗ್ಯಾಸ್ಟ್ರಿನ್. 16ಕ್ಕಿಂತ ಹೆಚ್ಚು ಆಯುರ್ವೇದದ ಪದಾರ್ಥಗಳನ್ನ ಬಳಸಿ ಮಾಡಿರುವಂಥದ್ದು, ಎಲ್ಲ ಕಡೆ ಸಿಗೋವಂಥದ್ದು, ಎಲ್ಲ ಮೆಡಿಕಲ್ ಶಾಪಲ್ಲಿ ಸಿಗುತ್ತೆ. ಅವ್ರಿಗೆಲ್ಲ ಹೇಳ್ತಾ ಇರ್ತೀನಿ, ರೀ ಮೆಡಿಕಲ್ ಶಾಪಲ್ಲಿ ಸಿಗುತ್ತೆ ತಗೋಗ್ರಿ. ಇಲ್ಲ ಮೆಡಿಕಲ್ ಶಾಪ್ಗೆ ಹೋಗೋಕ್ಕೆ ಸಮಯ ಇಲ್ಲ ಅಂದರೆ ಈ ಐ ಬಟನ್ನ ಪ್ರೆಸ್ ಮಾಡಿ ನಮ್ಮ ಯೂಟ್ಯೂಬ್ ನೋಡಿಕೊಂಡು ಅದು ಸೀದಾ ಆನ್ಲೈನ್ ಶಾಪಿಗೆ ಕರ್ಕೊಂಡು ಹೋಗುತ್ತೆ. ಅಲ್ಲಿ ಅಮೃತ್ ನೋನಿ ಎಲ್ಲ ಪ್ರಾಡಕ್ಟು ಇದೆ. ಡಯಾಬಿಟೀಸ್ಗಿದೆ, ಕೂದಲು ಬೆಳೆಯೋಕ್ಕಿದೆ. ಇನ್ನೊಂದು ಗೊತ್ತಾ ನಿಮಗೆ, ಕೂದಲುರುತ್ತೆ ಅಂತ ಯಾವಾಗಲೂ ರೋದನೆ ಕೊಡ್ತಿಲ್ರಿ, ಇದನ್ನ ಹಚ್ಕೊಳ್ರಿ. ಇದು ರೀಚ್ ರೂಟು ಪ್ರೀಮಿಯಂ ಏರ್ ಆಯಿಲ್. ಇದು ಸಿಕ್ಕಾಪಟ್ಟೆ ಮಜವಾಗಿರುವಂಥದ್ದು. ನಿಮ್ಮ ಬುಡಕ್ಕೆ ಹೋಗಿ ಕೂದಲನ್ನು ಬೆಳೆಸೋಕ್ಕೆ ಅನುಕೂಲ ಆಗುವಂಥದ್ದು ಇದು ಅಮೃತ್ ನೋನಿಯವ್ರ ಪ್ರಾಡಕ್ಟು. ಇದು ಕೂಡ ನಿಮಗೆ ಆನ್ಲೈನಲ್ಲಿ ಸಿಗುತ್ತೆ. ಆನ್ಲೈನಲ್ಲಿ ನೀವು ಇದನ್ನು ಕೂಡ ಶಾಪಿಂಗ್ ಮಾಡ್ಬೋದು. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಒಳ್ಳೊಳ್ಳೆ ಅಡುಗೆಗಳನ್ನ ಮಾಡ್ತಾ ಇದ್ದೀವಿ ಅಂದರೆ ಅದರಿಂದ ಇರೋದು ಕರ್ನಾಟಕ ನಂಬರ್ 1 ಅಡುಗೆ ಎಣ್ಣೆ ಸನ್ ಪ್ಯೂರ್ ಆಯಿಲ್. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದ್ದೀವಿ ಸನ್ ಪ್ಯೂರ್ ಆಯಿಲ್ನ ಬಳಸಿ ಅಡುಗೆಗಳನ್ನ ಮಾಡ್ತಾ ಇದ್ದೀವಿ. ಫಿಸಿಕಲಿ ರೀಫೈಂಡ್ ಮಾಡಿರೋ ಭಾರತದ ಮೊದಲನೇ ಅಡುಗೆ ಎಣ್ಣೆ ಯಾವುದಪ್ಪ ಅಂತ ಹೇಳಿದ್ರೆ ಅದು ಸನ್ ಪ್ಯೂರ್ ಆಯಿಲ್ ಮಾತ್ರ. ಸನ್ ಪ್ಯೂರ್ ಆಯಿಲ್ ಎಲ್ಲ ಕಡೆ ಸಿಗುತ್ತೆ. ಆನ್ಲೈನಲ್ಲೂ ಕೂಡ ಶಾಪ್ ಮಾಡ್ಬೋದು. ಈ ಐ ಬಟನ್ನ ಪ್ರೆಸ್ ಮಾಡಿ ಆನ್ಲೈನ್ ಸ್ಟೋರ್ಸಿಗೆ ಹೋಗುತ್ತೆ. ಸನ್ ಪ್ಯೂರ್ ಅವರ ಎಲ್ಲ ಪ್ರಾಡಕ್ಟನ್ನು ಕೂಡ ಆನ್ಲೈನಲ್ಲಿ ನೀವು ಶಾಪ್ ಮಾಡ್ಬೋದು. ಮಿಲೆಟ್ಸಿಂದ ಮಾಡಿರೋದು ಮಿಲೆಕ್ಸ್. ಮಕ್ಕಳು ಕೂಡ ಸಿರಿಧಾನ್ಯದ ಒಂದು ಮಕ್ಕಳ ಫುಡ್ಡನ್ನು ತಯಾರು ಮಾಡಿದ್ದಾರೆ. ಮದರ್ ರೂಟ್ ತುಂಬ ಚೆನ್ನಾಗಿದೆ. ಇದನ್ನು ಕೂಡ ಹಾಲಲ್ಲಿ ಮಿಕ್ಸ್ ಮಾಡಿ ಚೆನ್ನಾಗಿ ಅದನ್ನು ಕುದಿಸಿ ಮಗುಗೆ ತಣ್ಣಗಾದ ಮೇಲೆ ತಿನ್ನಿಸಿದ್ರೆ ಆರೋಗ್ಯಕರವಾಗಿರುತ್ತೆ ನಿಮ್ಮ ಮಗು. ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾ ಇದ್ದಾರೆ, ಅದೇ ಇದಕ್ಕೆ ಉದಾಹರಣೆ. ಇದು ಕೂಡ ನೀವು ಆನ್ಲೈನಲ್ಲಿ ಪರ್ಚೇಸ್ ಮಾಡಬೇಕಾಗುತ್ತೆ, ಆನ್ಲೈನಲ್ಲಿ ಶಾಪ್ ಮಾಡಬೇಕಾಗುತ್ತೆ. ಈ ಐ ಬಟನ್ನ ಪ್ರೆಸ್ ಮಾಡಿದ್ರೆ ಆನ್ಲೈನ್ ಸ್ಟೋರ್ಸಿಗೆ ಹೋಗುತ್ತೆ. ಅಲ್ಲಿ ಮದರ್ ರೂಟ್ ಇದೆ, ಜೊತೆಗೆ ಚೂರ್ಣಮ್ ಇದೆ, ಜೊತೆಗೆ ಇನ್ನೊಂದು ಹೆಲ್ದಿ ಮಿಲೆಟ್ಸ್ ಮಿಕ್ಸ್ ಇದೆ. ಅದೆಲ್ಲ ಏನಂತ ಹೇಳಿದ್ರೆ BP ಶುಗರ್ನೆಲ್ಲ ಕಂಟ್ರೋಲ್ಗಿಡುತ್ತೆ. ಆ ಪೌಡ್ರನ್ನ ನೀವು ತಗೊಂಡು ಕುಡಿಯೋಕ್ಕೆ ಶುರು ಮಾಡಿದ ಮೇಲೆ ಜೊತೆಗೆ ವೆಯ್ಟು ಕೂಡ ರಿಡಕ್ಷನ್ ಆಗುತ್ತೆ. ಒಂದು ದಿನದಲ್ಲಿ ಒಂದು ಹೊತ್ತಿನ ಊಟದ ಬದಲು 1 ಗ್ಲಾಸು ನೀವು ನಮ್ಮ ಮಿಲೆಕ್ಸನ್ನು ಕುಡಿದ್ರೆ ತಾಕತ್ಕಿದ್ದವ ಆರೋಗ್ಯಕರವಾಗಿರ್ತೀರ. ಏನಂತೀರಾ? ರೆಜುವೇಟ್ ಸ್ಕಿನ್ ಅಲರ್ಜಿ ಹೇರ್ ಆ್ಯಂಡ್ ಲೇಸರ್ ಕ್ಲಿನಿಕ್ಕು ಇದೇನಂತ ಹೇಳಿದ್ರೆ ತುಂಬ ಜನಕ್ಕೆ ಸ್ಕಿನ್ ಪ್ರಾಬ್ಲಮ್ ಬಂದರೆ ಎಲ್ಲಿ ಹೋಗಬೇಕು, ಯಾವ ಡಾಕ್ಟರ್ ಹತ್ರಕ್ಕೆ ಹೋಗಬೇಕು, ಅಲ್ಲಿ ಹೋದರೆ ವಾಸಿ ಆಗುತ್ತಾ ಅಥವಾ ಜಾಸ್ತಿ ಆಗಿಬಿಡುತ್ತಾ ಅನ್ನೋ ಕನ್ಫ್ಯೂಷನ್ನು. ಬೆಂಗಳೂರಿನ ನ್ಯೂ BL ರಸ್ತೆಯಲ್ಲಿ ಡಾಕ್ಟರ್ ಸಿರಾಜ್ ಅವರಿದ್ದಾರೆ. ಅಲ್ಲಿ ಹೋಗಿ ನಿಮ್ಮ ಸ್ಕಿನ್ನು ಮತ್ತು ಏರಿಗೆ ಸಂಬಂಧಪಟ್ಟ ಹಾಗೆ ಯಾವುದೇ ಸಮಸ್ಯೆಗಳಿದ್ರೂ ಕೂಡ ಅಲ್ಲಿ ಬಗೆಹರಿಸ್ಕೋಬೋದು. ಜೊತೆಗೆ ಏನಾದರೂ ಪಿಗ್ಮೆಂಟೇಷನ್, ಡಾರ್ಕ್ ಸ್ಪಾಟ್ಸ್, ಹೌದು, ಮೊಡವೆಗಳು ಬಂದು ಮುಖ ಕಲೆಗಳಾಗಿದ್ದರೆ ಅದನ್ನೆಲ್ಲ ತೆಗಿಬೋದು. ಜೊತೆಗೆ ನಿಮ್ಮ ಕೂದಲಿನ ಆರೋಗ್ಯಕ್ಕೆ ಒಂದು ಸಾರಿ ರೆಜುವೇಜ್ ಅವ್ರನ್ನ ಭೇಟಿ ಮಾಡಿ. ಆಮೇಲೆ ಮೊದಲನೇ ಬಾರಿಗೆ ಲೇಸರ್ ಕ್ಲಿನಿಕ್ನ ಶುರು ಮಾಡಿದವರೇ ನಮ್ಮ ಸಿರಾಜ್ ಅವರು. ನಿಮ್ಗೇನಾದ್ರೂ ಸಿರಾಜ್ ಅವ್ರ ಜೊತೆ ಮಾತಾಡಬೇಕು ಅಂದ್ಕೊಂಡಿದ್ರೆ ಅವರ ದೂರವಾಣಿ ಸಂಖ್ಯೆ ಹೇಳ್ತಾ ಇದ್ದೀನಿ, 990247
79694. ಮತ್ತೊಮ್ಮೆ 9902479694 ಈ ನಂಬರಿಗೆ ಫೋನ್ ಮಾಡಿ. ಈ ಐ ಬಟನ್ನ ಪ್ರೆಸ್ ಮಾಡಿದ್ರೆ ಅದು ಸೀದಾ ಸಿರಾಜ್ ಅವರ ಲೊಕೇಶನ್ಗೆ ಕರ್ಕೊಂಡು ಹೋಗುತ್ತೆ. ನಿಮಗೆ ನ್ಯೂ ಬೇಲ್ ರೋಡ್ ಇದ್ದಾರೆ. ನಿಮ್ಮ ಮುಖದ ಮತ್ತು ಚರ್ಮದ ಕಾಂತಿಗೆ ರೆಜುವೇಜ್ ಕ್ಲಿನಿಕ್. ಈ ಥರ ರುಚಿಯಾದಂಥ ಹೊಸ ಅಡುಗೆಗಳಿಗೋಸ್ಕರ ನಮ್ಮ ಶುಚಿ ಕಿಚಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹೊಸ ಅಡುಗೆಗಳನ್ನು ನೋಡಿ ಕಲ್ತ್ಕೊಂಡು ಮಜಾ ಮಾಡ್ಕೊಳ್ಳಿ ಅಂತ ತಿಳಿಸಿ ನಮ್ಮ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದೀವಿ. ಮತ್ತೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.